ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಳಿಗ್ಗೆನೇ ನಾವು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಾವು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡ್ತೀವಿ. ಅದಕ್ಕೆ ಏನು ಸಾಲ್ಟು, ಉಪ್ಪು, ನಿಮಗೆ ಸಾಲ್ಟು, ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಅಂದರೆ ಚಪಾತಿ ಹಸಿಟ್ಟು ಕಲಿಸ್ತಾ ಇದ್ದೀವಿ ಟಿಫನ್ಗೋಸ್ಕರ. ನನ್ನ ಮಗಳು ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಿರಬೇಕು. ಮತ್ತು ಇವಾಗ ಜ್ಯೂಸ್ ರೆಡಿ ಆಗೈತೆ. ಎಲ್ಲರೂ ಕುಡಿತೀವಿ. ಜ್ಯೂಸು ತುಂಬ ಒಳ್ಳೆಯದು ಕುಡಿದ್ರೆ. ಬೆಳಿಗ್ಗೆ ಹೊತ್ತು ತರಕಾರಿ ಜ್ಯೂಸ್ ಯಾವುದನ್ನ ಆಗಲಿ ಕುಡೀರಿ, ತುಂಬ ಒಳ್ಳೆಯದು. ಸೌತೆಕಾಯಿ ಜ್ಯೂಸನ್ನಾಗಲಿ, ನಾನು ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡಿ ನಾವು ಕುಡಿತಾ ಇದ್ದೀವಿ. ಇಲ್ಲಾಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೋದು. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ರಮ್ಯಾ ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ಲು. ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರತ್ತೆ. ಇನ್ನೇನು ಪೂಜೆ ಮಾಡಬೇಕು. ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ಹೋಗಪ್ಪ, ಹೋಗು ತಂಡ್ರೆ, ಹೋಗು ಹೋಗು. ಶೋ ರಾಮ, ತಗೋ 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 ತಗೋ, ಬಾಳೆಹಣ್ಣು ಬಾಳೆಹಣ್ಣು ತಗೋ. ಬಾ 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 ಬಾಯ್ಲೆ ಬಾಯ್ಲೆ, ಬಾ ಬಾ ಬಾ, ಬಂದ ಬಾ ಬಾಯ್ಲೆ, ಬಾ 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 ಬಾಯ್ಲೆ, ಬಂದ ಗಾಜೈತೆ ಬಾಯ್ಲೆ, ಬಾ ಬಾ ಬಾ, ಬಂದ ತಗೋ ತಗೋ ಬಾಳೆಹಣ್ಣು. ಇಲ್ಲಿ ಬೇರೆ ಇಲ್ಲ ಐತೆ ಕೋತಿ. ಬಾಯ್ಲೆ ಬಾ ಬಾಯ್ಲೆ ಬಾಯ್ಲೆ, ಬಾ ಬಾ ಬಾ, ಬಂದ ಬಾ, ಬಾ ಬಾ, ಬಂದ ಬಾಯ್ಲಿ. ಶೋ ದೇವ್ರಾ, ನನ್ಗೆ ಅನಿಸ್ತಾ ಇತ್ತು ಆ ಕೋತಿಗೆ ಕಿವಿ ಕೇಳಿಸ್ತಲ್ವೇನೋ ಅನಿಸ್ತಾ ಇತ್ತು. ಬೇರೆ ಕೋತಿಗೆ ರಿಯಾಕ್ಷನ್ ಮಾಡ್ತಾ ಇದ್ದಂಗೆ ಓಡೋಗ್ತಾ ಇತ್ತು. ಈ ಕೋತಿ ಮಾತ್ರ ನಾನು ಎಷ್ಟೇ ಕಿಡಿಸ್ತಾ ಇದ್ರು ಅದಕ್ಕೆ ಏನು ಗೊತ್ತಾಗ್ತಾ ಇರಲಿಲ್ಲ. ಹೇಯ್ ಏಮಿ, ಏನ್ ಕೋತಿ ಎಷ್ಟು ಕಾಟ ಕೊಟ್ಬಿಡ್ತು ಅಂದ್ರೆ, ಕುತ್ಕೊಂಡಿದ್ದೆ ಸೋಫಾ ಮೇಲೆ ಸಿಕ್ಕಾಪಟ್ಟೆ. ನನ್ಗೆ ಎಷ್ಟೊತ್ತು ಅದ್ರನ್ನ ಓಡಿಸೋದೇ ಒಂದು ದೊಡ್ಡ ಕೆಲ್ಸನೇ ಆಗೋಯ್ತು ನನಗೆ. ಅಂದ್ರೆ ಕಿಚನ್ ಅಲ್ಲಿ ನನ್ಗೆ ಏನಕ್ಕೆ ಭಯ ಆಯ್ತು ಅಂದ್ರೆ, ಇವತ್ತು ಎಲ್ಲಿ ಗಾಜು ಬಾಟ್ಲಿ ಬೀಳಿಸ್ಬಿಡತ್ತೆ ಅನ್ನೋದು ನನಗೆ ಭಯ ಆಯ್ತು. ಇವಾಗ ನನ್ಗೆ ಅನ್ಸತ್ತೆ ಇದೆಲ್ಲ ಚೇಂಜ್ ಮಾಡ್ಬಿಡ್ಬೇಕು. ನಿಜವಾಗ್ಲೂ ಗಾಜು ಬಾಟ್ಲು ಬಿದ್ದೋದ್ರೆ ತುಂಬಾ ಮನೇಲಿ ಪ್ರಾಬ್ಲಮ್ ಆಗತ್ತೆ. ಗಾಜು ಹೊಡಿಬಾರ್ದು ಅಂತೀವಿ ನೋಡಿ. ಗಾಜು ಇದು ಕಡಲೆಪಪ್ಪು ಎಲ್ಲ ಬೇಳೆಗಳು ಕಾಣಿಸತ್ತಲ್ವಾ, ಈ ವಿಂಡೋಸ್ ಅಲ್ಲಿ ಕಾಣಿಸತ್ತೆ. ಅದಕ್ಕೆ ಈ ವಿಂಡೋ ಅಂದ್ರೆ ಯಾರನ್ನ ತೆಗ್ದಿರ್ತಾರೆ, ನಾನನ್ನ ತೆಗ್ದಿರ್ತೀನಿ, ಯಾರನ್ನ ಹುಡುಗರು ತೆಗ್ದಿರ್ತಾರಲ್ವಾ, ಅದು ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿಲ್ಲ ಅಂದ್ರೆ ಈ ಕಿಟಕಿಯಲ್ಲಿ ಬಂದು ನಮ್ಗೆ ಎಷ್ಟು ಟಾರ್ಚರ್ ಕೊಡತ್ತೆ ಅಂದ್ರೆ, ನನ್ಗಂತೂ ಮೈಯೆಲ್ಲ ನಡಗೋಯ್ತು. ಆಚೆ ಕಡೆ ನೋಡಿದ್ರೆ ಅಲ್ಲಿ ಕೋತಿ, ಇಲ್ಲೇ ಕಿಚನ್ ಅಲ್ಲಿ ನೋಡಿದ್ರೆ ಇಲ್ಲಿ ಕಿಟಕಿಯಿಂದ ಅಷ್ಟು ದೊಡ್ಡ ಗಡವ ಕೋತಿ ಬಂದಿರೋದು. ಇನ್ನೇನ್ ಹೇಳ್ಬೇಕು ಹೇಳಿ ನೋಡಿ. ನೋಡಿ ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಕೈತೆ. ನನ್ಗಂತೂ ತಲೆನೇ ಕೆಟ್ಟೋಯ್ತು.
ನಿಜವಾಗ್ಲೂ ನನಗೆ ಏನು ಭಯ ಆಯಿತು ಅಂದರೆ ಗಾಜು ಬಾಟ್ಲಿ ಎಲ್ಲೂ ಬೀಳಿಸ್ಬಿಡುತ್ತೋ ಅನ್ನೋದೇ ದೊಡ್ಡ ಭಯ ಆಗೋಯ್ತು. ಕಿಚನಲ್ಲಿ ಇಲ್ಲಿಂದ ಇಲ್ಲಿ ಬಂದೈತೆ, ಈ ಬಾಕ್ಲ ಹತ್ರ ಇಲ್ಲಿ ಬೇರೆ ಇಲ್ಲಿ ಕೋತಿ ಇಲ್ಲಿ ಕುತ್ಕೊಂಡೈತೆ. ಅಯ್ಯೋ ನನಗೆ ಹೆಂಗಾಗೋಯ್ತು ಅಂದರೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇವಾಗ ಇಲ್ಲಿಂದನೂ ಓಡ್ಸೋಕ್ಕಾಗಲ್ಲ ನನಗೆ, ಇಲ್ಲಿಂದನೂ ಓಡ್ಸೋಕ್ಕಾಗಲ್ಲ, ಆ ಥರ ಆಗೋಯ್ತು ನನಗೆ. ನಾನು ವಿಡಿಯೋ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ವಿಡಿಯೋಸ್ ಎಡಿಟಿಂಗ್ ಮಾಡಿಕೊಂಡು ನಾನು ಕುತ್ಕೊಂಡಿದ್ದೆ. ಅಯ್ಯೋ ನನಗೆ 2ರಲ್ಲಿ ಪೋಸ್ಟ್ ಮಾಡಬೇಕಾಯಿತು. ಇಂಟ್ರೆಸ್ಟ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡಿದ್ದೆ. ವಿಡಿಯೋಸು ಎಡಿಟಿಂಗ್ ಮಾಡ್ಕೊಂಡಿದ್ದೆ, ಪೋಸ್ಟ್ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಇಲ್ಲಿ ಏನೋ ಕೊಳಾಯಿ ಶಬ್ದ ಬರ್ತೈತೆ ಅಂದ್ಬಿಟ್ಟು ನಾನು ಕೊಳಾಯಿ ನೋಡೋಣ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ಕೋತಿತ್ತು. ಅಲ್ಲಿ ನೋಡಿ ಹಿಂಗೆ ಕಿಚನಲ್ಲಿ ನೋಡಿದ ತಕ್ಷಣ ಓವನ್ ಮೇಲೆ ಕುತ್ಕೊಂಡಿತ್ತು. ನನಗಂತೂ ನಿಜವಾಗ್ಲೂ ಎಲ್ಲ ಬಾಕ್ಲಾಕೊಂಡು ಇದ್ಬಿಡ್ಬೇಕೇನೋ ಅನ್ಸತ್ತೆ, ಆ ಥರ ಆಗ್ಬಿಟ್ಟೈತೆ ನನಗೆ. ಮಧ್ಯಾಹ್ನಕ್ಕೆ ಇಕ್ಕಿದ ಬೇಳೆ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿವಸನೇ ಆಗಿತ್ತು ಇಕ್ಕಿದ ಬೇಳೆ ಸಾರು ಮಾಡಿ. ಆನಿಯನು, ಒಣಗಿದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಒಂದು 4-5 ಕಾಳು ಜೀರಿಗೆ, ಇಕ್ಕಿದ ಬೇಳೆ ಇಕ್ಕಿರ್ತೀವಲ್ವ ಅದು ಒಂದು 6-7-8 ಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಕಾಯಿ, ಒಂದು 1/4 ಚಿಪ್ಪಷ್ಟು ಕಾಯಿ, ನಾವು ಏನೇನು ಫ್ರೈ ಮಾಡ್ಕೊಂಡಿದ್ದೀವೋ ಅದೆಲ್ಲ ಹಾಕ್ಕೊಳ್ಳೋಣ. ನಾನು ಧನಿಯಾ ಪುಡಿ ಒಂದು 2 ಸ್ಪೂನು, 1-2 ಲವಂಗ, ಕೊತ್ತಂಬರಿ. ಲವಂಗ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಲವಂಗ, ಕೊತ್ತಂಬರಿ, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಟೊಮೆಟೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರು ಇಕ್ಕಿದ ಬೇಳೆ ಸಾರಿಗೆ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ನಿಮಿಷ ಫ್ರೈ ಆದರೆ ಸಾಕು. ನಾನು ಇಕ್ಕಿದ ಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಕ್ಕಿದ ಬೇಳೆ ಹಾಕ್ಕೊತಾ ಇದ್ದೀವಿ. ಹಸಿರು ಕಾಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜನ ಹಂಗೆ ಹಾಕ್ತಾರೆ, ನಾನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ. ಒಬ್ಬೊಬ್ಬರು ಸಾಸಿವೆ ಹಾಕ್ತಾರೆ, ಸಾಸಿವೆ ನಾವೇನು ಹಾಕಲ್ಲ, ಕರ್ಬೇವಿನ ಸೊಪ್ಪೊಂದು ಹಾಕ್ತೀವಿ. ಚೆನ್ನಾಗಿ ಫ್ರೈ ಆದಮೇಲೆ 1 ನಿಮಿಷ 2 ನಿಮಿಷ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ವ ಆ ಮಸಾಲೆ ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ, ನಿಮಗೆ ಪೂರಿಗೆ ಚಪಾತಿಗೆ ಆದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ, ನಿಮ್ಗೆ ಅನ್ನಕ್ಕೆ ಸ್ವಲ್ಪ ಮುದ್ದೆಗೆ ಅಂದರೆ ಮೀಡಿಯಮಾಗಿ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ, ಚಾಯ್ಸ್ ಯಾವ ಥರನ ಮಾಡ್ಕೊಬೋದು. ನಾನು ಸ್ವಲ್ಪ ನೀರಾಗಿ ಮಾಡ್ಕೊತೀನಿ. ತಣ್ಣಗಾದ್ಮೇಲೆ ಸ್ವಲ್ಪ ತುಂಬ ಗಟ್ಟಿನೇ ಆಗುತ್ತೆ ಇಕ್ಕಿದ ಬೇಳೆ ಸಾಂಬಾರು. ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊತೀನಿ. ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡುವಾಗ ಎಣ್ಣೆ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ತುಂಬ ಎಣ್ಣೆ ಥರನೇ ಇರುತ್ತೆ. ನಾವು ಕಮ್ಮಿ ಯೂಸ್ ಮಾಡಿಕೊಂಡ್ರು ಆಯಿಲ್ ಥರ ಇರುತ್ತೆ. ನಾನು ಒಂದು ಪ್ರೆಷರ್ ಬಂದಾದಮೇಲೆ ಇವಾಗ ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀನಿ. ಇಕ್ಕಿದ ಬೇಳೆ ಸಾಂಬಾರು ರೆಡಿ ಆಗೈತೆ. ಇವಾಗ ಮುದ್ದೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇಕ್ಕಿದ ಬೇಳೆ ಸಾಂಬಾರು. ಊಟ ಎಲ್ಲ ಮುಗೀತು. ನಾವು ಸಾಯಂಕಾಲದ ಮೇಲೆ ಅದು ನಾನು ಐರನ್ ಪಾನ್ ತೊಗೊಂಡಿದ್ದೆ, ಅದು ಸ್ವಲ್ಪ ಒಂದು ಸೈಡಲ್ಲಿ ಎತ್ತಿಕ್ಬಿಟ್ಟಿದೆ. ನನ್ನ ಕಮೆಂಟ್ಸಲ್ಲಿ ಸ್ವಲ್ಪ ಡೀಟೇಲಾಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದರು, ಈ ಥರ ಮಾಡಿ ಆಯಿಲ್ ಹಚ್ಚಿಕ್ಕಿರಿ, ಸ್ವಲ್ಪ ಬಟ್ಟೆಲಿ ಒರೆಸಿ ಆಯಿಲ್ ಹಚ್ಚಿಕ್ಕಿರಿ ಅಂದ್ಬಿಟ್ಟು ನಂಗೆ ಒಳ್ಳೆ ಕಮೆಂಟ್ಸೇ ಹಾಕಿದ್ರು. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಚ್ಚಿ ಇವತ್ತು ನೈಟ್ ಇಕ್ಕಿರ್ತೀವಿ, ನಾಳೆ ಒಂದು ಸ್ವಲ್ಪ ಬಟ್ಟೆಲಿ ಒರೆಸ್ಕೊತೀವಿ, ತಿರ್ಗಿ ಇನ್ನೊಂದು ಸಲ ಆಯಿಲ್ ಹಚ್ಚಿ ಇಟ್ಕೊಂಡ್ರೆ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತಾರೆ. ಅದಕ್ಕೋಸ್ಕರ ನನ್ನ ಮಗಳು ಎಲ್ಲ ಹಚ್ಚಿ ಎತ್ತಿಕ್ತಾ ಇದ್ಲು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.